ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮಳೆ ಬರುತ್ತಿದ್ದ ಸಂಜೆ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದ ಅನನ್ಯ ಮುಖದಲ್ಲಿ ಕೋಪ ಮಾತ್ರ ಕಾಣಿಸುತ್ತಿತ್ತು. ಈ ಮದುವೆ ನನಗೆ ಬೇಡ ಅಮ್ಮ ಎಂದು ಅವಳು ಮತ್ತೆ ಮತ್ತೆ ಹೇಳುತ್ತಿದ್ದಳು. ಆದರೆ ಮನೆಯ ಪರಿಸ್ಥಿತಿ ಬೇರೆಯೇ ಇತ್ತು. ತಂದೆಯ ಆರೋಗ್ಯ ಸರಿ ಇರಲಿಲ್ಲ, ಸಾಲಗಳು ಜಾಸ್ತಿ. ಹಾಗಾಗಿ ಮನೆಯವರು ನೋಡಿದ ಹುಡುಗನ ಜೊತೆ ಮದುವೆಗೆ ಒಪ್ಪಲೇಬೇಕಾಯಿತು. ಆ ಹುಡುಗನ ಹೆಸರು ಅರವಿಂದ್. ಅವನಿಗೆ ದೊಡ್ಡ ಬಿಸ್ನೆಸ್ ಇರಲಿಲ್ಲ. ಅವನು ಸಿಂಪಲ್ ಆಗಿ ಬದುಕುವ ಮಿಡಲ್ ಕ್ಲಾಸ್ ಹುಡುಗ. ಆದರೆ ಅವನ ಕಣ್ಣಲ್ಲಿ ಮಾತ್ರ ತುಂಬಾ ಶಾಂತಿ ಇತ್ತು. ಮದುವೆಯ ದಿನವೂ ಅನನ್ಯ ಮುಖದಲ್ಲಿ ನಗು ಇರಲಿಲ್ಲ. ಎಲ್ಲರೂ ಫೋಟೋ ತೆಗೆಸಿಕೊಳ್ತಿದ್ದಾಗ್ಲೂ ಅವಳು ಒತ್ತಾಯದಿಂದ ನಗುತ್ತಿದ್ದಳು. ಅರವಿಂದ್ ಮಾತ್ರ ಎಲ್ಲವನ್ನ ಗಮನಿಸುತ್ತಿದ್ದ. ಆದರೆ ಅವನು ಅನನ್ಯಾಳನ್ನ ಏನೂ ಕೇಳಲಿಲ್ಲ. ಮದುವೆಯಾದ ಮೊದಲ ರಾತ್ರಿ ಅನನ್ಯ ನರ್ವಸ್ ಆಗಿ ಕೋಣೆಯ ಒಂದು ಮೂಲೆಯಲ್ಲಿ ನಿಂತಿದ್ದಳು. ಅರವಿಂದ್ ನಿಧಾನವಾಗಿ ಹೇಳಿದ, ನಿನಗೆ ಟೈಮ್ ಬೇಕು ಅಂದ್ರೆ ತೆಗೆದುಕೋ, ನಾನು ನಿನ್ನ ಮೇಲೆ ಯಾವ ಒತ್ತಡವೂ ಹಾಕಲ್ಲ. ಆ ಮಾತು ಕೇಳಿ ಅವಳಿಗೆ ಶಾಕ್ ಆಯ್ತು. ಯಾಕಂದ್ರೆ ಅವಳು ಕೇಳಿದ್ದ ಸ್ಟೋರೀಸ್ ಎಲ್ಲವೂ ಬೇರೆಯ ರೀತಿಯದ್ದಾಗಿದ್ದವು. ಆದರೆ ಅರವಿಂದ್ ಬೇರೆಯೇ ಆಗಿದ್ದ. ದಿನಗಳು ಕಳೆಯುತ್ತಾ ಹೋದವು. ಅನನ್ಯ ನಿಧಾನವಾಗಿ ಆ ಮನೆಯ ಜೀವನಕ್ಕೆ ಅಡ್ಜಸ್ಟ್ ಆಗುತ್ತಿದ್ದಳು. ಪ್ರತಿ ಬೆಳಗ್ಗೆ ಅವಳು ಎದ್ದಾಗ ಕಿಚನ್ ಕ್ಲೀನ್ ಆಗಿ ಇರ್ತಿತ್ತು, ಟೀ ರೆಡಿ ಆಗಿರ್ತಿತ್ತು. ಅವಳು ಮೊದಲು ಅತ್ತೆ ಮಾಡಿದ್ದು ಅಂತ ಅಂದುಕೊಂಡ್ಳು. ಆದರೆ ಒಂದು ದಿನ ಬೆಳಗ್ಗೆ ಬೇಗ ಎದ್ದು ನೋಡಿದಾಗ ಅರವಿಂದ್ ಕಿಚನ್ ನಲ್ಲಿ ಟೀ ಮಾಡ್ತಾ ಇದ್ದ. ಅವಳು ಆಶ್ಚರ್ಯದಿಂದ ಕೇಳಿದ್ಲು, ನೀವು ಮಾಡಿದ್ದ? ಅರವಿಂದ್ ಹೇಳಿದ, ನಿನಗೆ ಬೆಳಗ್ಗೆ ಕೆಲಸ ಜಾಸ್ತಿ ಆಗ್ಬಾರ್ದು ಅಂದ್ಕೊಂಡು ನಾನು ಮಾಡ್ದೆ ಎಂದು ಅವನು ನಗುವಿನಲ್ಲಿ ಹೇಳಿದ. ಆ ನಗುವಿನಲ್ಲಿ ಈಗೋ ಇರಲಿಲ್ಲ, ಪ್ಯೂರ್ ಕೇರ್ ಮಾತ್ರ ಇತ್ತು. ಆದ್ರೆ ಅನನ್ಯ ಮನಸ್ಸು ಮಾತ್ರ ಸಂಪೂರ್ಣವಾಗಿ ಓಪನ್ ಆಗಿರ್ಲಿಲ್ಲ. ಯಾಕಂದ್ರೆ ಅವಳ ಹೃದಯದಲ್ಲಿ ಹಳೆಯ ನೋವು ಇತ್ತು. ಕಾಲೇಜ್ ಟೈಮ್ನಲ್ಲಿ ಅವಳು ಪ್ರೀತಿಸಿದ ಹುಡುಗ ಅವಳಿಗೆ ಚೀಟ್ ಮಾಡಿ ಬೇರೆ ಹುಡುಗಿಯನ್ನ ಮದುವೆಯಾಗಿದ್ದ. ಆ ಘಟನೆ ನಂತರ ಅವಳಿಗೆ ಲವ್ ಮೇಲೆ, ಮದುವೆಯ ಮೇಲೆ ನಂಬಿಕೆ ಇರಲಿಲ್ಲ. ಒಂದು ರಾತ್ರಿ ಅನನ್ಯ ಮೌನವಾಗಿ ಬಾಲ್ಕನಿಯಲ್ಲಿ ಅಳುತ್ತಾ ನಿಂತಿದ್ದಳು. ಅರವಿಂದ್ ಬಂದು ಅವಳ ಪಕ್ಕ ಕುಳಿತ. ಪಾಸ್ಟ್ ನೆನಪಾಯ್ತಾ ಎಂದು ಕೇಳಿದ. ಅವಳಿಗೆ ಶಾಕ್ ಆಯ್ತು. ಅವಳು ಕೇಳಿದ್ಲು, ಹೇಗೆ ಗೊತ್ತಾಯ್ತು? ಅವನು ಹೇಳಿದ, ನಿನ್ನ ಕಣ್ಣಲ್ಲಿ ಯಾವಾಗಲೂ ಒಂದು ನೋವು ಕಾಣುತ್ತೆ. ಅವಳು ಮೊದಲ ಬಾರಿ ತನ್ನ ಕಥೆಯೆಲ್ಲ ಅರವಿಂದ್ಗೆ ಹೇಳಿದಳು. ಅವನು ಮೌನವಾಗಿ ಕೇಳಿದ. ಕೊನೆಯಲ್ಲಿ ಒಂದು ಮಾತು ಮಾತ್ರ ಹೇಳಿದ, ಯಾರಾದ್ರೂ ನಿನ್ನ ಜೀವನ, ಹೃದಯ ಹಾಳು ಮಾಡಿದ್ರೆ ನಿನ್ನ ಲೈಫ್ ಮುಗೀತು ಅಂತ ಅರ್ಥ ಅಲ್ಲ ಅನನ್ಯ ಅಂತ ಹೇಳಿದ. ಆ ರಾತ್ರಿ ಮೊದಲ ಬಾರಿ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ದಿನಗಳು ಇನ್ನಷ್ಟು ಹತ್ತಿರ ಮಾಡತೊಡಗಿದವು. ಒಂದು ದಿನ ಅನನ್ಯಾಗೆ ಜ್ವರ ಬಂತು. ಅವಳು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಅರವಿಂದ್ ಕೂಡ ಮಲಗಲಿಲ್ಲ. ತಣ್ಣೀರಿನ ಬಟ್ಟೆ ಇಟ್ಟು ಜ್ವರ ಚೆಕ್ ಮಾಡ್ತಿದ್ದ. ಮೆಡಿಸನ್ ಅನ್ನ ಟೈಮ್ಗೆ ಮಿಸ್ ಆಗದಂತೆ ಕೊಡ್ತಾ ಇದ್ದ.
ಅವಳು ಬೆಳಗ್ಗೆ ಕಣ್ಣು ತೆರೆದಾಗ ಅರವಿಂದ್ ಚೇರ್ ಮೇಲೆ ಕೂತ್ಕೊಂಡೇ ನಿದ್ದೆ ಮಾಡುತ್ತಿದ್ದ. ಅವನ ಕೈ ಇನ್ನೂ ಅವಳ ಕೈ ಹಿಡಿದೇ ಇತ್ತು. ಆ ಕ್ಷಣದಲ್ಲಿ ಅವಳ ಹೃದಯದಲ್ಲಿ ಏನೋ ಒಂದು ಬದಲಾಯಿತು. ಅದಾದ ಮೇಲೆ ಅನನ್ಯ ತನಗೆ ಅರಿವಿಲ್ಲದಂತೆಯೇ ಅವನನ್ನ ಗಮನಿಸತೊಡಗಿದಳು. ಅವನು ಆಫೀಸ್ಗೆ ಹೋಗುವಾಗ ಅವಳು ಗೇಟ್ ಹತ್ತಿರ ನಿಂತು ನೋಡುತ್ತಿದ್ಳು. ಲೇಟ್ ಆಗಿ ಮನೆಗೆ ಬಂದ್ರೆ ವರಿ ಮಾಡ್ಕೊಳ್ತಾ ಇದ್ಲು. ಒಂದು ದಿನ ಮಳೆಯಲ್ಲಿ ಬೈಕ್ ಸ್ಕಿಡ್ ಆಗಿ ಅರವಿಂದ್ಗೆ ಸಣ್ಣ ಆಕ್ಸಿಡೆಂಟ್ ಆಯಿತು. ಕಾಲ್ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಓಡಿ ಹೋದ್ಲು. ಅವನ ಕೈಗೆ ಬ್ಯಾಂಡೇಜ್ ಹಾಕಿದ್ದನ್ನು ನೋಡಿದ ಕೂಡಲೇ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂತು. ನಿಮಗೆ ಏನಾದ್ರೂ ಆಗಿದ್ರೆ ನಾನು ಬದುಕೋದು ಹೇಗೆ ಎಂದು ಅತ್ತಳು. ಅರವಿಂದ್ ಸೈಲೆಂಟ್ ಆಗಿ ಅವಳನ್ನ ನೋಡ್ತಾ ಇದ್ದ. ಆ ಕ್ಷಣ ಅವನಿಗೆ ಗೊತ್ತಾಯ್ತು ಅವಳ ಹೃದಯ ಈಗ ಅವನದಾಗಿದೆ ಎಂದು. ಕೆಲವು ತಿಂಗಳುಗಳ ನಂತರ ಅವರ ವೆಡ್ಡಿಂಗ್ ಆನಿವರ್ಸರಿ ದಿನ. ಅರವಿಂದ್ ಸಿಂಪಲ್ ಆಗಿ ಒಂದು ಗಿಫ್ಟ್ ಕೊಟ್ಟ. ಅದು ಒಂದು ಡೈರಿ ಆಗಿತ್ತು. ಅದರ ಫಸ್ಟ್ ಪೇಜ್ ನಲ್ಲಿ ಬರೆಯಲಾಗಿತ್ತು, ನೀನು ನನ್ನ ಹೆಂಡತಿ ಆಗೋ ಮೊದಲು ನನ್ನ ಮನಸ್ಸಿನ ನೆಮ್ಮದಿ ಆಗಿದ್ದೆ. ಅದನ್ನು ನೋಡಿ ಅನನ್ಯ ಕಣ್ಣಲ್ಲಿ ಕಣ್ಣೀರು ಬಂದವು. ಅವಳು ನಿಧಾನವಾಗಿ ಹೇಳಿದ್ಲು, ನಾನು ಅರೇಂಜ್ ಮ್ಯಾರೇಜ್ ಅಂದ್ರೆ ಭಯ ಪಡ್ತಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ನಿಜವಾದ ಪ್ರೀತಿ ಮದುವೆಯಾದ್ಮೇಲೆ ಕೂಡ ಹುಟ್ಟಬಹುದು ಎಂದು. ಇದನ್ನು ಕೇಳಿ ಅರವಿಂದ್ ಜೋರಾಗಿ ನಕ್ಕ. ಆ ಮಳೆಯ ರಾತ್ರಿ ಅವಳು ಮೊದಲ ಬಾರಿ ಅವನ ಭುಜದ ಮೇಲೆ ತಲೆ ಇಟ್ಟಳು. ಆಕಾಶದಲ್ಲಿ ಮಳೆ ಜೋರಾಗಿತ್ತು. ಆದ್ರೆ ಅವರ ಮನಸ್ಸಿನಲ್ಲಿ ಮಾತ್ರ ಶಾಂತಿ ಇತ್ತು. ಕೆಲವೊಮ್ಮೆ ಪ್ರೀತಿ ಮದುವೆಗೂ ಮೊದಲು ಬರೋದಿಲ್ಲ. ಮದುವೆ ಆದ್ಮೇಲೆ ಸ್ಲೋಲಿ ಒಬ್ಬರ ಕಾಳಜಿ, ಗೌರವ, ನಂಬಿಕೆಗಳಿಂದ ಪ್ರೀತಿ ಹುಟ್ಟುತ್ತದೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರೂ ವಿಡಿಯೋಸ್ ಅನ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಬಿಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.